ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆಬ್ವಿಯಸ್ಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಮಂತ್ರಾಲಯಕ್ಕೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಶ್ರಾವಣ ಮಾಸ ಆಗಿರೋದ್ರಿಂದ ಅಲ್ಲಿ ತುಂಬಾ ರಶ್ ಇತ್ತು. ಆದ್ರೂ ನಿಮಗೋಸ್ಕರ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ. ಫ್ರೆಂಡ್ಸ್, ನಾವೆಲ್ಲ ಸೇರಿಬಿಟ್ಟು ಓನ್ ವೆಹಿಕಲ್ ಮಾಡ್ಕೊಂಡ್ಬಿಟ್ಟು ಹೋಗಿದ್ವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊತಾ ಹೋದ್ವಿ. ಹಾಗೆ ನಮ್ಮ ಚಿತ್ರದುರ್ಗದಿಂದ ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ನೈಟ್ ಬಸ್ ಇದೆ. ಬುಕ್ ಮಾಡಿಬಿಟ್ರಂತೂ ಡೈರೆಕ್ಟಾಗಿ ಬೆಳಗ್ಗೆ ಆಗೋಷ್ಟೊತ್ತಿಗೆ ನಾವು ಮಂತ್ರಾಲಯದಲ್ಲಿರ್ತೀವಿ. ಹಾಗೆ ನೀವು ದುರ್ಗದಿಂದ ಹೋಗ್ಬೇಕಂದ್ರೆ ಬಳ್ಳಾರಿಗೆ ಹೋಗಿಬಿಟ್ಟು ಬಳ್ಳಾರಿಯಿಂದ ಹೋದರೆ ತುಂಬಾ ಹತ್ರ ಆಗುತ್ತೆ ಮಂತ್ರಾಲಯ. ನಾವು ಬೆಳಗ್ಗೆ 6 o'clock ಹಂಗೆ ರೀಚ್ ಆದ್ವಿ. ನಾವು ರೀಚ್ ಆದ ತಕ್ಷಣ ರೂಮೆಲ್ಲ ಬುಕ್ ಮಾಡಿ ಆನ್ಲೈನಲ್ಲೇ ಬುಕ್ ಮಾಡಿಬಿಟ್ಟಿದ್ವಿ. ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ರೆ ಬೇಗ ರೂಮೆಲ್ಲ ಸಿಕ್ಬಿಡುತ್ತೆ. ನಾವು ರೂಮಲ್ಲೆಲ್ಲ ಲಗೇಜ್ನ ಇಟ್ಬಿಟ್ಟು ಸ್ನಾನಘಟ್ಟಕ್ಕೆ ಹೋದ್ವಿ. ಇವಾಗಂತೂ ಮಳೆ ಚೆನ್ನಾಗಾಗಿರೋದ್ರಿಂದ ಹೊಳೆಯಲ್ಲಿ ತುಂಬಾ ನೀರಿತ್ತು. ಅಲ್ಲಿ ನಂಗೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನೋಡ್ತಾ ಇರ್ಬೋದು, ಇದು ರಾಯರ ಮಠದ ಮುಂಭಾಗ. ಈ ರಾಯರ ಮಠದ ಮುಂಭಾಗದಲ್ಲಿ ರಾಯರ ಒಂದು ಚಿತ್ರಗಳನ್ನು ತೋರಿಸಿದ್ದಾರೆ. ಇದಂತೂ ತುಂಬ ಚೆನ್ನಾಗಿದೆ. ಹಾಗೆ ರಾತ್ರಿ ಎಲ್ಲ ಲೈಟಿಂಗ್ಸ್ ಹಾಕ್ಬಿಟ್ಟಿರ್ತಾರೆ, ಅದನ್ನ ನೋಡೋದು ಸಹ ತುಂಬ ಸುಂದರವಾಗಿರುತ್ತೆ. ಫ್ರೆಂಡ್ಸ್, ಬೆಳಗ್ಗೆ ಹಾಗೆ ದರ್ಶನ ಮಾಡ್ಕೊಂಬಿಟ್ಟು ಈಗ ಸಂಜೆ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಸಂಜೆಯಲ್ಲಿ ಈ ಲೈಟಿಂಗ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ರಾಯರ ಮಠದ ಮುಂಭಾಗ. ಮೊಬೈಲ್ ಅಲೋ ಇದ್ದಿಲ್ಲ, ಆದ್ರೂ ಸ್ವಲ್ಪ ಸ್ವಲ್ಪ ವಿಡಿಯೋನ ಒಳಗಡೆ ಮಾಡಿ ನಿಮ್ಮ ಮುಂದೆ ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಹಾಗೆ ಈ ಬೃಂದಾವನದ ಹೊರಗಡೆ, ಮಠದ ಒಂದು ಹೊರಗಡೆ ಒಂದು ಸ್ಕ್ರೀನ್ನಲ್ಲಿ ಬೃಂದಾವನದಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ, ಅಲ್ಲಿ ಏನು ಮಂತ್ರಗಳನ್ನ ಅದನ್ನೆಲ್ಲ ಪಠಿಸ್ತಾ ಇರ್ತಾರಲ್ಲ, ಅದೆಲ್ಲ ಸ್ಕ್ರೀನಲ್ಲಿ ಕಾಣುತ್ತೆ. ಅದನ್ನು ನಾವು ಹೊರಗಡೆನೆ ಕುತ್ಕೊಂಡ್ಬಿಟ್ಟು ನಾವು ನೋಡ್ಬೋದು. ಈಗ ನೋಡಿ, ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ದೊಡ್ಡ ದೊಡ್ಡ ದೇವಸ್ಥಾನ ಮಠಗಳಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಇರಲ್ಲ. ನಾವು ಬೇಗ ಹೋಗಿದ್ದ ಕಾರಣ ಸ್ವಲ್ಪ ಜನ ಕಡಿಮೆ ಇತ್ತು. ಹಾಗಾಗಿ ಇದೆಲ್ಲ ವಿಡಿಯೋ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಯಿತು. ರಾಯರ ಮಠದ ಆವರಣದಲ್ಲಿ ಬಲಗಡೆಗೆ ಈ ಒಂದು ದೇವರ ಒಂದು ವಿಗ್ರಹ, ಬೆಳ್ಳಿದು ಆಗಿರ್ಬೋದು, ಬಂಗಾರದಾಗಿರ್ಬೋದು, ಇದನ್ನೆಲ್ಲ ಇಟ್ಟಿದ್ದಾರೆ. ಇದು ಒಂದು ರಾಯರ ಒಂದು ಪಲ್ಲಕ್ಕಿ ಉತ್ಸವ ಮಾಡುವಾಗ ಇದನ್ನೆಲ್ಲ ಬಳಸ್ತಾರೆ. ಈ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹಾಗೆ ನಾವು ಮಂತ್ರಾಲಯದ ಸುತ್ತಮುತ್ತ ಇರುವಂಥ ಪ್ಲೇಸ್ನ ವಿಸಿಟ್ ಮಾಡೋಣ ಅಂತ ಒಂದು ವೆಹಿಕಲ್ನ ಬುಕ್ ಮಾಡ್ಕೊಂಡು ಹೊರಟ್ವಿ. ಹಾಗೆ ಹೋಗುವ ದಾರಿಯಲ್ಲಿ ಒಂದು ಆಂಜನೇಯನ ಗುಡಿ ಸಿಕ್ತು. ಅಲ್ಲಿ ಸಹ ದರ್ಶನ ಮುಗಿಸ್ಕೊಂಡ್ಬಿಟ್ಟು ನಾವು ಮುಂದೆ ಹೊರಟ್ವಿ. ಈ ಒಂದು ದೇವಸ್ಥಾನ ಇದೆ ಅಲ್ವಾ, ರೋಡ್ ಸೈಡ್ ಇರೋದ್ರಿಂದ ನಾವು ಹೋಗುವಾಗೂ ಸಹ ವಿಸಿಟ್ ಮಾಡ್ಬೋದು, ಇಲ್ಲಾಂದರೆ ಬರುವಾಗ ಸಹ ನಾವು ವಿಸಿಟ್ ಮಾಡಿಕೊಂಡು ನಾವು ಮತ್ತೆ ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ಬರ್ಬೋದು. ದರ್ಶನ ಮುಗಿಸ್ಕೊಂಡು ನಾವು ಮುಂದೆ ಹೋಗ್ತಾ ಅದ್ರ ಒಂದು ಅಪೋಸಿಟಲ್ಲೇ ಒಂದು ವಿಷ್ಣುವಿನ ಒಂದು ಸ್ಟ್ಯಾಚುನ ಮಾಡ್ತಾ ಇದ್ದಾರೆ. ಅದು ಮುಂದಿನ ದಿನದಲ್ಲಿ ನಾನೇನಾದರೂ ಹೋದರೆ ಅದನ್ನು ಸಹ ನಿಮಗೆ ತೋರಿಸ್ತೀನಿ. ಇವಾಗ ನಾವಿರೋದು ರಾಯರ ಒಂದು ಮೂಲ ಬೃಂದಾವನದಲ್ಲಿ. ಇಲ್ಲಿ ರಾಯರು ಎಷ್ಟೋ ವರ್ಷಗಳ ಕಾಲ ಅವರು ತಪಸ್ಸು ಮಾಡಿದಾರಂತೆ. ಹಾಗೆ ಬೃಂದಾವನದಲ್ಲಿ ಸಹ ಇದ್ರುವಂತಹ ಒಂದು ಸಣ್ಣದಾದಂತಹ ಒಂದು ಮಾಹಿತಿನೂ ಸಹ ಇದೆ. ಇದ್ರ ಪಕ್ಕದಲ್ಲಿ ಹಾಗೆ ತುಂಗಭದ್ರಾ ನದಿಯೂ ಸಹ ಹರಿಯುತ್ತೆ. ಬಹಳಷ್ಟು ಜನ ಮಂತ್ರಾಲಯ ನೋಡಿಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ಸುತ್ತಮುತ್ತ ತುಂಬಾ ಜಾಗಗಳಿದೆ. ಈ ಒಂದು ಬೃಂದಾವನದ ಪಕ್ಕದಲ್ಲೇ ಒಂದು ಬಿಚ್ಚಾಲೆ ಅಮ್ಮನ ಒಂದು ದೇವಸ್ಥಾನ ಇದೆ. ಅದು ಸಹ ಇವಾಗಿನ ಕಟ್ತಾ ಇದ್ದಾರೆ. ಆ ದೇವಿಯ ಒಂದು ಮೂರ್ತಿ ಇದೆ. ಎಲ್ಲ ಗೋಪುರ ಎಲ್ಲ ದೇವಸ್ಥಾನ ಕಟ್ತಾ ಇದ್ದಾರೆ.
ಈಗ ತೋರಿಸಿದ್ದು ಇನ್ನೂ ಕಟ್ತಾ ಇರುವಂತಹ ದೇವಸ್ಥಾನ. ಇದರ ಒಂದು ಮೂಲ ಸ್ಥಾನ ದೇವಿಯ ವಿಗ್ರಹ ಇಲ್ಲಿ ಇಟ್ಟು ಪೂಜೆನ ಮಾಡ್ತಾರೆ ಪ್ರತಿದಿನ. ಈಗ ರಾಯರ ಒಂದು ವಾಸವಿರುವಂತಹ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೆಚ್ಚು ಸಮಯವನ್ನು ರಾಯರು ಕಳೆದ್ರು. ಹಾಗೆ ಅವರು ನಡೆದು ಬಂದಂತಹ ದಾರಿನ ಒಂದು ಚಿತ್ರಣದ ಮೂಲಕ ಇಲ್ಲಿ ಚಿತ್ರಿಸಿದ್ದಾರೆ. ಇಲ್ಲಿ ಒಳಗಡೆ ವಿಡಿಯೋ ಅಲೋ ಇಲ್ಲದ ಕಾರಣ ನಾನು ಸ್ವಲ್ಪನೇ ವಿಡಿಯೋ ಮಾಡಿದೆ. ಹಾಗೆ ನಾವು ಮುಂದೆ ಹೋಗ್ತಿರುವ ಸ್ಥಳ ಯಾವುದಂದರೆ ಪಂಚಮುಖಿ ಆಂಜನೇಯ ದೇವಸ್ಥಾನ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ರಾಯರು ಮಲಗುವಂತಹ ಒಂದು ದಿಂಬು ಹಾಸಿಗೆ ಅಂತ ಹೇಳ್ತಾರೆ. ಇದು ಎಷ್ಟು ನಿಜನೋ ಏನೋ ಗೊತ್ತಿಲ್ಲ, ಆದರೆ ಅಲ್ಲಿ ಹೇಳುವಂತಹ ಒಂದು ಮಾಹಿತಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತು ನಮ್ಮ ಮಂತ್ರಾಲಯದ ವಿಡಿಯೋ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ನಿಮ್ಮ ಮುಂದೆ ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.